a person needs a lens of minus 5.5 diopter for correcting his distant vision. For correcting his near vision, he needs a lens of power 1.5 diopter. What is the focal length of the lens required for correcting distant vision and the near vision? ಇದು ನಿಮ್ಮ ಪ್ರಶ್ನೆ. So given ಏನಿದೆ ಹುಡುಗರ? The given is power of distant vision is minus 5.5 diopter. Near vision is plus 1.5 diopter. ಅಲ್ವಾ? ಇದು ಬಿಟ್ರೆ ಫೋಕಲ್ ಲೆಂತ್ ಏನೋ ಆಫ್ ನಿಯರ್ ಆ್ಯಂಡ್ ಡಿಸ್ಟೆಂಟ್ ಸೈಟೆಡ್ನೆಸ್. ಸರಿನಾ? ಸೊ ನಿಮ್ಮ ವರ್ಕಿಂಗಲ್ಲಿ ನಿಮ್ಮ ಫಾರ್ಮುಲಾ ಬರೀಬೇಕಾಗುತ್ತೆ 100/FN ಸೆಂಟಿಮೀಟರ್. ಸೊ ಕೇಸ್ 1 ಮೊದಲೇ ಕೇಸಲ್ಲಿ ಏನು ನೋಡ್ತಾ ಇದ್ದೀವಿ? minus 5.5 is equal to 100 by focal length of distant vision in centimeter. So f of d comma centimeter is equal to 100 divided by minus 5.5. So it's ಸ್ವಲ್ಪ manipulate ಮಾಡೋಣ. Plus divided by minus is minus 1000 divided by 55 ಆಗುತ್ತೆ ಅಲ್ವಾ? ಸೊ ಇದೆಷ್ಟು ಬರುತ್ತಿದೋ? 211. ಸೊ ಇದನ್ನು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ 211 18.18 minus 18.18 in ಸೆಂಟಿಮೀಟರ್. ಸರಿನಾ? ಎರಡನೇ ಭಾಗ ಕೇಸ್ 2 plus 1.5 divided by 100. This is F for distant vision. Near vision ನೋಡಬೇಕು ಅಂತ ಹೇಳಿದ್ರೆ so f of n in centimeter is equal to 100 by 1.5 plus divided by plus is plus 1000 by 15. so ಇದು ಎಷ್ಟಾಗುತ್ತಿದೋ? ಇದು 200 by 3 ಅಂತ ಹೇಳಿದ್ರೆ ಎಷ್ಟು ಹುಡುಗರ? 66.7 ಸೆಂಟಿಮೀಟರ್ ಅಲ್ವಾ? ಸೊ ದಿಸ್ ಇಸ್ ದ ಫೋಕಲ್ ಲೆಂತ್ ಆಫ್ ನಿಯರ್ ವಿಷನ್. ಸೊ ಇದು ನಿಮ್ಮ ಉತ್ತರ. ಇದು ಅಲ್ವಾ? ಆಯಿತು. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ಏನಂತ ಬರೀಬೋದು? ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರೀಬೇಕು ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ಅ ಎಂಥದ್ದು? ಕಾನ್ಕೇವಾ ಕಾನ್ವೆಕ್ಸಾ? ಕಾನ್ಕೇವ್ ಲೆನ್ಸ್ ಅಲ್ವಾ? ಸೊ ಈ ಥರ ಒಂದು ಉತ್ತರ ಬಂದಾಗ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿಲ್ಲ, ಆದರೆ ಇಂಟರ್ಪ್ರೆಟ್ ಮಾಡೋದು ನೀವು ಕಲಿಬೇಕು. ಸರಿನಾ? ಇಂಟರ್ಪ್ರೆಟ್ ಮಾಡೋದು ಅಂತ ಹೇಳಿದ್ರೆ ಅದರಿಂದ ಏನು ತಿಳ್ಕೊಬೋದು ನೀವು ಅಂತ ಹೇಳಿ ಅಲ್ವಾ? ಸೊ ನೆಗೆಟಿವ್ ಯಾವಾಗ ಬರುತ್ತೆ? ಕಾನ್ಕೇವ್ ಲೆನ್ಸಲ್ಲಿ ಬರುತ್ತೆ ಅಲ್ವಾ? ಕಾನ್ಕೇವ್ ಮಿರರು ಇಸ್ ಟು ದ ಲೆಫ್ಟ್, ದ ಫೋಕಲ್ ಲೆಂತ್ ಆ್ಯಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಇಸ್ ಟು ದ ಲೆಫ್ಟ್, ಹಾಗಾಗಿ ನೆಗೆಟಿವ್ ಬರುತ್ತೆ. ಸರಿನಾ? ಸೊ ಇದು ನಿಮ್ಮ ಉತ್ತರ.